ದಿನಗಳವರು ಈ ರಾಜ್ಯವನ್ನು ಆಳಿರೋದು. ಈ 7 ವರ್ಷ 238 ದಿನಗಳಲ್ಲಿ ಈ ರಾಜ್ಯದ ಸಮಗ್ರ ಬದಲಾವಣೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಮತ್ತು SC/ST ಸಮುದಾಯಗಳಿಗೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಮುಂದೆ ನಾನು ಮಾತಾಡ್ತಾ ಹೋಗ್ತೀನಿ. ಆಮೇಲೆ ಅದರ ವಿಶೇಷವಾಗಿ ಇನ್ನೊಂದೇನೆಂದರೆ, ನಮ್ಮ ರಾಜ್ಯಕ್ಕೆ ಮೈಸೂರು ಅಂತೇಳಿ ಮುಂಚೆ ಕರೀತಾ ಇದ್ರು, ಮೈಸೂರು ರಾಜ್ಯ ಅಂತೇಳಿ. ಇವರು ಬಂದ್ಮೇಲೆ, ಇವರು ಮುಖ್ಯಮಂತ್ರಿ ಆಗಿದ್ಮೇಲೆ ಆ ಕರ್ನಾಟಕ ಏಕೀಕರಣದ ಒಂದು ಸಂದರ್ಭದಲ್ಲಿ ಇದನ್ನ ಮೈಸೂರು ರಾಜ್ಯ ತೆಗೆದುಬಿಟ್ಟು ಕರ್ನಾಟಕ ರಾಜ್ಯ ಅಂತೇಳಿ ನಾಮಕರಣ ಮಾಡ್ತಾರೆ, ಮರುನಾಮಕರಣ ಮಾಡ್ತಾರೆ. ಅವರ ಜೀವನದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಒಂದು ದೊಡ್ಡ ಮೈಲಿಗಲ್ಲು, ಒಂದು ಕರ್ನಾಟಕ ರಾಜ್ಯ ಅಂತ ಮಾಡಿರ್ತಕ್ಕಂಥ ಒಂದು ದೊಡ್ಡ ಮೈಲಿಗಲ್ಲು. ಆಮೇಲೆ ಮುಖ್ಯಮಂತ್ರಿಗಳು ಇನ್ನೊಂದು ದೊಡ್ಡ, ಇವತ್ತೇನಾದರೂ ನಾವು SC/STಗಳು ಹಿಂದುಳಿದ ವರ್ಗಗಳಿಗೆ ಈ ರಾಜ್ಯದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಜಮೀನುಗಳನ್ನು ಹೊಂದಿದ್ರೆ, ಸರ್ಕಾರ ಏನಾದರೂ ನಮಗೆ ಜಮೀನುಗಳನ್ನು ಕೊಟ್ಟಿದ್ರೆ, ಅವರು ಮಾಡಿರ್ತಕ್ಕಂಥದ್ದು ಭೂ ಸುಧಾರಣಾ ಕಾಯ್ದೆ ಅಂತಕ್ಕಂಥ ಒಂದು ದೊಡ್ಡ ಕಾಯ್ದೆಯನ್ನು ಈ ರಾಜ್ಯದಲ್ಲಿ ಜಾರಿಗೆ ತಗೊಂಡು ಬರ್ತಾರೆ. ಇಡೀ ದೇಶದಲ್ಲಿ ಮುಂಚೆ ಒಂದು, ನೀವು ಹಿಸ್ಟ್ರಿಯಲ್ಲಿ ಕೇಳಿರ್ತೀರಿ, ವಿನೋಬಾ ಭಾವೆ ಅಂತಕ್ಕಂಥವರು ಭೂದಾನ ಚಳವಳಿ ಅಂತ ಪ್ರಾರಂಭ ಮಾಡಿದ್ರು. ಭೂದಾನ ಚಳವಳಿ ಅಂತೇಳಿ ಏನಾಗ್ತ, ಭೂದಾನ ಚಳವಳಿ ಅಂದ್ರೆ ಆಗಿನ ಕಾಲದಲ್ಲಿ ಸಾವಿರಾರು ಎಕರೆ ಜಮೀನುಗಳನ್ನು ಕೆಲವೇ ಜಮೀನ್ದಾರರು ಈ ದೇಶದಲ್ಲಿ ಹೊಂದಿದ್ರು, ಹಿಡುವಳಿದಾರರು ಅಂತ ಹೇಳ್ತಾರೆ ಅವರಿಗೆ. ಅದನ್ನ ಯಾವುದು ಬಡವರಿಗೆ, ಯಾರೇ ಬಡವರಿಗೆ, ಈ ದೇಶದಲ್ಲಿರ್ತಕ್ಕಂಥ 75-80% ಬಡವರಿಗೆ 1 ಎಕರೆ ಜಮೀನು ಇರಲಿಲ್ಲ. ಅವರೆಲ್ಲವರು ಜೀತದಾಳಾಗಿ ಅವ್ರ ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ನೀವು ಹಿಂದೆ ತೆಲುಗು ಫಿಲ್ಮ್ನಲ್ಲಿ ನೋಡಿರ್ತೀರಿ, ಭೂಸ್ವಾಮಿಗಳಂತೇಳಿ. ಆ ಥರ ಇದ್ದಾಗ ವಿನೋಬಾ ಭಾವೆ ಅವರು ಸ್ವತಂತ್ರ ಪೂರ್ವದಲ್ಲಿ ಒಂದು ಕಾರ್ಯಕ್ರಮನ ಹಾಕ್ಕೊಂಡ್ರು. ಏನಂದ್ರೆ, ಅವರು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಭೂದಾನ ಚಳವಳಿ ಅಂತಕ್ಕಂಥ ಒಂದು ಕಾರ್ಯಕ್ರಮದಡಿಯಲ್ಲಿ ಇಡೀ ದೇಶವನ್ನು ಸುತ್ತಿ ಯಾರ್ಯಾರ ಹತ್ರ ಜಮೀನಿದೆ ನನ್ನ ಸೆರಗಲ್ಲಿ ಹಾಕಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಆಗಿನ ಸಂದರ್ಭದಲ್ಲಿ ಬಹಳಷ್ಟು ಜನ ಶ್ರೀಮಂತರು ಅವ್ರಿಗೆ 100 ಎಕರೆ 50 ಎಕರೆ ಕೊಡ್ತಾ ಇದ್ರು. ಅದನ್ನ ತಗೊಂಡಂಗೆ ಬಡವರಿಗೆ ಅನಿಸ್ತಾ ಇದ್ರು. ಅದು ಸ್ವತಂತ್ರ ಪೂರ್ವದಲ್ಲಿ. ಅದ್ರ ನಂತರ, ಈ ಸ್ವತಂತ್ರ ನಂತರ ಏನು ಇಂದಿರಾ ಗಾಂಧಿ ಅವರು, ನೆಹರೂರು ಅವರ ಆಗಿದ್ಮೇಲೆ ಇಂದಿರಾ ಗಾಂಧಿ ಅವರು ಏನು ಬಂದರು, ಭೂ ಸುಧಾರಣಾ ಕಾಯ್ದೆಯನ್ನು ತಗೊಂಡು ಬಂದರು 1956ರಲ್ಲಿ. ಈ ಭೂ ಸುಧಾರಣಾ ಕಾಯ್ದೆ ಕೆಳಗಡೆ ಅದನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡಿರ್ತಕ್ಕಂಥ ರಾಜ್ಯ ಇದ್ರೆ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ, ವಿಶೇಷವಾಗಿ ದೇವರಾಜ ಅರಸರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಯಾರು ಉಳ್ತಾ ಇದ್ರು, ಯಾರು ಗೇಣಿ ಮಾಡ್ತಾ ಇದ್ರು, ಯಾರು ಉಳುಮೆ ಮಾಡ್ತಾ ಇದ್ರು, ಯಾವ ಬಡವರು ಉಳುವವನೇ ಹೊಣೆ ಅಂತಕ್ಕಂಥ ಒಂದು ಕಾನೂನು ತಗೊಂಡು ಬಂದು ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಮಗೇನಾದರೂ ಅಲ್ಪ ಸ್ವಲ್ಪ ಜಮೀನುಗಳು ಸಿಕ್ಕಿದ್ರೆ ಅದನ್ನು ನಾವು ವಿಶೇಷವಾಗಿ ದೇವರಾಜ ಅರಸರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ. ಯಾಕಂತಂದ್ರೆ ಇವತ್ತೇನಾದ್ರು ಸಬಲೀಕರಣ ಆಗಿದ್ದಾರೆ, SC/ST ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕಿದೆ, ಹಿಂದುಳಿದ ವರ್ಗದವರಿಗೆ ವಿದ್ಯಾಭ್ಯಾಸ ಸಿಕ್ಕಿದೆ, ಮತ್ತು ಅಲ್ಪಸಂಖ್ಯಾತರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣರು ಸನ್ಮಾನ್ಯ ದಿವಂಗತ ದೇವರಾಜ ಅರಸರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭೂ ಕಾನೂನಲ್ಲಿ ಏನೇನು ಬದಲಾವಣೆ ಆಗಿದೆ ಅದಕ್ಕೆ ಕಾರಣವಾಗಿ ಏನಿರುವಂಥದ್ದು ಶ್ರೀ ದೇವರಾಜ ಅರಸರು ಅವರು ಕೊಟ್ಟಿದ್ದು ತಮಗೆ ಬಹುತೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಈ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ಸ್ಗಳನ್ನು, ಕಾಯ್ದೆಗಳನ್ನು ಬಹಳ ಹಿಂದೆ ಸುಮಾರು 70-71ರಲ್ಲಿ ಇದಕ್ಕೆ ಕಾನೂನು ಕಾಯ್ದೆ ಆಗಿತ್ತು. ಆದರೂ ಸಹ ಅದನ್ನು ಜಾರಿಗೆ ತರಲಿಕ್ಕೆ ಯಾರ ಹತ್ರನೂ ಅಷ್ಟು ಧೈರ್ಯ ಇರಲಿಲ್ಲ. ಯಾಕಂದರೆ ಆ ಸಮಯದಲ್ಲಿ ತಾವು ಅದನ್ನು ಥಿಂಕ್ ಮಾಡಬೇಕಾದ್ರೆ ಆ ಸಮಯದಲ್ಲಿ ಇದು ಬಹಳ ಒಳ್ಳೆಯ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗಬೇಕು ಅಂತ ಇತ್ತು. ಅದನ್ನು ಜಾರಿಗೆ ತಂದಿದ್ದು ಶ್ರೀ ಡಿ ದೇವರಾಜ ಅರಸರು. ಅವರು CM ಆದಮೇಲೆ ತಕ್ಷಣ ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ಗಳನ್ನು, ಭೂ ಸುಧಾರಣೆ ಕಾಯ್ದೆಯಡಿಯಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ತಂದು ಭೂ ರೈತರಿಗೆ ಭೂ ಕೊಡುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದು ಇವತ್ತಿಗೂ ನಿಜವಾಗ್ಲೂ ಇವಾಗ ಸುಮಾರು 50 ವರ್ಷಕ್ಕಿಂತ ಹೆಚ್ಚು ಆಗಿದೆ. ಆದರೂ ಸಹ ಅವರೆಲ್ಲ ಬಡವರನ್ನು ಅವ್ರಿಗೆ ನೆನಪಿಸ್ತಾರೆ. ಅದೇ ರೀತಿ ಈಗಾಗಲೇ ಎಲ್ಲ ನಮ್ಮ ಜನರನ್ನ ಹೇಳಿದಾಗೆ ಅವರು ಸಮಾಜದಲ್ಲಿ ತಂದಿದ್ದು ಕ್ರಾಂತಿಗಳನ್ನು, ಅವರು ಒಂದು ಹಿಂದುಳಿದ ವರ್ಗ ಅವ್ರಿಗೆ ಸಮಾನತೆ ಸಿಗಬೇಕು. ಈಗಾಗಲೇ ನಾವು ಒಂದು 2 ಸಂವಿಧಾನದ ಪೀಠಿಗೆ ಓದಿದ್ದೀವಿ. ಅದರಲ್ಲಿ ಕೂಡ ತಾವು ಕೇಳಿದ್ರಿ, ಈ ಸಮಾಜದಲ್ಲಿ ಇರ್ತಕ್ಕಂಥ ಏನು ಇವತ್ತು ಒಂದು ಸಮಾನತೆಯನ್ನು ಏನು ನಮಗೆ ಅನಿಸ್ತಾ ಇದೆ, ಅದರದ್ದು ಈ ಒಂದು ಕಾರಣ ಹೇಳಬೇಕಾದ್ರೆ ಶ್ರೀ ದೇವರಾಜ ಅರಸರು ಅವರು ಸಮಾಜದಲ್ಲಿ ತಂದಿದ್ದು ಸುಮಾರು ಪರಿಕಲ್ಪನೆಗಳನ್ನು ನಾವು ಇವತ್ತು ಅನಿಸ್ತಾ ಇದ್ದೀವಿ. ಸೊ ಇಷ್ಟೇ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಡಿ ದೇವರಾಜ ಅರಸರು ಅವರ ಬಗ್ಗೆ ಎಲ್ಲರೂ ಸಾಕಷ್ಟು ಆಲ್ರೆಡಿ ಮಾತಾಡಿದ್ದಾರೆ. ಇನ್ನೂ
ಹೇಳೋದಕ್ಕೆ ತುಂಬ ಇದೆ. ಬಟ್ ಒಂದೇ ಎರಡು ಪಾಯಿಂಟ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಪೋಸ್ಟಿಂಗ್ ಆ್ಯಕ್ಚುಲಿ ಹುಣಸೂರಲ್ಲಿ ಉಪವಿಭಾಗಾಧಿಕಾರಿಯಾಗಿ ಇತ್ತು. ಸೊ AC ಹುಣಸೂರಾಗಿ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ದೇವರಾಜ್ ಅರಸು ಕಲ್ಲಹಳ್ಳಿನೂ ನೋಡಿದ್ದೀನಿ. ಆ ಬಗ್ಗೆ ಒಂದು ಚಿಕ್ಕ ಸ್ಟೋರಿನೂ ಇದೆ. ದೇವರಾಜ್ ಅರಸು ಅವರ ಸ್ಟಡೀಸ್ BSc ಎಲ್ಲ ಕಂಪ್ಲೀಟ್ ಆದಮೇಲೆ ಹುಣಸೂರಿಗೆ ವಾಪಸ್ ಬಂದಾಗ ಕಲ್ಲಹಳ್ಳಿ ಗ್ರಾಮಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡಿದರು. ಆವಾಗ ಕಲ್ಲಹಳ್ಳಿ ಗ್ರಾಮದಲ್ಲಿ ಒಂದೇ ತೆಂಗಿನ ತೋಟ ಇತ್ತು, ಕೋಕೋನಟ್ ಫಾರ್ಮ್ ಒಂದೇ ಇತ್ತು. ಒನ್ ಟೈಮ್ ಏನಾಯ್ತಂದರೆ ಯಾರೊಬ್ಬರು ಊರಿದವರು ವಿತೌಟ್ ಪರ್ಮಿಷನ್ ಇಲ್ಲದೇನೆ ಅವರ ತೋಟದಿಂದ ಕೋಕೋನಟ್ಸ್ ಸ್ಟೀಲ್ ಮಾಡಿದರು. ಆವಾಗ ಅವರು ಯಾರಿಗೂ ಏನು ಪನಿಷ್ಮೆಂಟ್ ಮಾಡಿಲ್ಲ, ದಂಡ ಮಾಡಿಲ್ಲ. ಅವ್ರಿಗೂ ಆವಾಗ ಏನಿತ್ತು, ಏನಾದರೂ ಮೋಸ್ಟ್ಲಿ ಹಸಿವು ಇರ್ಬೋದು, ಏನಾದರೂ ಇರ್ಬೋದು, ಪರಿಸ್ಥಿತಿ ಬಡವರು ಆ ಥರ ಇರ್ಬೋದು ಅಂತ ಅನಿಸುತ್ತೆ. ಅದಕ್ಕೆ ಅವರು ಏನು ಮಾಡಲಿಲ್ಲ. ಆವಾಗ ಭೂ ಸುಧಾರಣೆ ಕಾನೂನು ಆದ ನಂತರ ಈಗಂತವು ಅದೇ ಕಲ್ಲಹಳ್ಳಿಗೆ ಹೋಗಿ ನೋಡಿದರೆ ಪ್ರತಿಯೊಂದು ಮನೆಗೆ ಒಂದೊಂದು ತೆಂಗಿನ ತೋಟ ಇದೆ. ಸೊ ಲೈವ್ ಎಕ್ಸಾಂಪಲ್ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ನೋಡ್ಬೋದು ಭೂ ಸುಧಾರಣಾ ಕಾನೂನಿಂದ ಏನೇನು ಅಭಿವೃದ್ಧಿ ಆಗಿದೆ. ನಿಜವಾದ ಅಭಿವೃದ್ಧಿ ಬೇಕಂದರೆ ಸಮಾನತೆಯಿಂದನೇ ಆಗುತ್ತೆ ಅಂತ ನಮಗೆ ಡಿ ದೇವರಾಜ್ ಅರಸು ತೋರಿಸಿದ್ದಾರೆ, ಆ ದಾರಿ ತೋರಿಸಿದ್ದಾರೆ. ಇನ್ನೊಂದು ಈ ಅವರ ಜೀವನ ಶೈಲಿಯಿಂದ ನಮಗೂ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ನಾವು ಪ್ರತಿಯೊಂದು ಸಂದರ್ಭದಲ್ಲಿ ನ್ಯಾಯ ಮಾಡಲೇಬೇಕು. ಎಸ್ಪೆಷಲಿ ಭೂಮಿ ಸಂದರ್ಭದಲ್ಲಿ, ಜಮೀನು ಸಂದರ್ಭದಲ್ಲಿ ನಾವು ಯಾವಾಗಲೂ ನ್ಯಾಯ ಮಾಡಲೇಬೇಕು. ಯಾಕೆಂದರೆ ಕೊನೆಯಲ್ಲಿ ನಾವು ಕೂಡ ಇದೇ ಭೂಮಿಯಲ್ಲಿ ಹೋಗ್ತೀವಿ ಅಂತ. ಸೊ ಆ ಮೆಸೇಜ್ ನಾನು ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. 20 ಈ ರಾಜ್ಯ ಎಂದೂ ಮರೆಯದ ಮಹಾನ್ ವ್ಯಕ್ತಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಶ್ರೀ ದೇವರಾಜ್ ಅರಸ್ ರವರ ಹುಟ್ಟಿದ ದಿನ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಜನಿಸಿ ಈ ರಾಜ್ಯದ ಎಂದೂ ಮರೆಯದ ಮಹಾನ್ ವ್ಯಕ್ತಿಯಾಗಿದ್ದ ದೇವರಾಜ್ ಅರಸ್ ರವರು ನಮ್ಮನ್ನು ಅಗಲಿ 43 ವರ್ಷ ಕಳೆದರೂ ಇಂದಿಗೂ ನಾವೆಲ್ಲ ಅವರ ಸಾಧನೆ ಹಾಗೂ ರಾಜ್ಯಕ್ಕೆ ಕೊಟ್ಟ ಕೊಡುಗೆಯನ್ನು ನೆನಪು ಮಾಡಿಕೊಳ್ಳಬೇಕಿದೆ. 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಗಳಿಸಿದ ಶ್ರೀ ದೇವರಾಜ್ ಅರಸ್ ರವರು ರೈತ, ಹಿಂದುಳಿದ ಹಾಗೂ ದಲಿತರ ಪಾಲಿನ ನಾಯಕರಾಗಿ ಈ ರಾಜ್ಯಕ್ಕೆ ನೀಡಿರುವ ಕೊಡುಗೆ ಅಪಾರ. ಉಳುವವನೇ ಭೂಮಿಯ ಒಡೆಯ ಎಂಬ ಕಾನೂನನ್ನು ಜಾರಿಗೆ ತಂದು ಲಕ್ಷಾಂತರ ರೈತರು ಆಳುಗಳಾಗಿದ್ದ ಭೂಮಿಗೆ ಒಡೆಯನ್ನಾಗಿ ಮಾಡಿದ ಮಹಾನ್ ವ್ಯಕ್ತಿ ಸನ್ಮಾನ್ಯ ಶ್ರೀ ದೇವರಾಜ ಅರಸುರವರು. ಅವರ ದೂರದೃಷ್ಟಿ ಉತ್ತಮ ಹಾಗೂ ಕ್ರಾಂತಿಕಾರಿ ಬದಲಾವಣೆಗೆ ಕಾರಣವಾಗಿತ್ತು. ಜೆಡಿ ಶಾಸನ ಹಾಗೂ ಆವನೂರು ಆಯೋಗವನ್ನು ರಚನೆ ಮಾಡಿ ಅವರು ತೆಗೆದುಕೊಂಡ ನಿರ್ಧಾರ ಲಕ್ಷಾಂತರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಕಾರಣವಾಗಿದ್ದನ್ನು ನಾವು ನೆನೆಯಬೇಕಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ನೀಡಿದ ಕೊಡುಗೆ ಹಾಗೂ ಅವರ ಗಟ್ಟಿ ನಿರ್ಧಾರಗಳು ಈ ರಾಜ್ಯಕ್ಕೆ ಮಾದರಿಯಾಗಿ ನೆಲೆ ನಿಂತಿದೆ. ಇಂದು ಅವರ 110ನೇ ಜನ್ಮ ಜಯಂತಿ. ಈ ಹಿನ್ನೆಲೆ ಅವರ ಹೋರಾಟ, ಮಾರ್ಗದರ್ಶನ ನಮಗೆಲ್ಲ ಆದರ್ಶವಾಗಿರಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಒಂದೇ ಒಂದು ನನ್ನ ಸಹೋದರರಾದ ನಾಗರಾಜ್ ಅವರು ಹೇಳಿದ್ರು, ಈಗ ತಂತ್ರಜ್ಞಾನ ತುಂಬ ಬೆಳೆದಿದೆ ಅಂತ. AI ಇದು ತುಂಬ ಡೇಂಜರಸ್ ಇದೆ. ಹಾಗಾಗಿ ನೀವು ನಿಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡುವಾಗ ಬೇರೆಯವರು ಕಿಡಿಗೇಡಿಗಳಿಂದ ದುರುಪಯೋಗ ಪಡಿಸಿಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ನೀವು ನಿಮ್ಮ ಫೋನ್ನ ಸೆಟ್ಟಿಂಗ್ಗೆ ಹೋಗಿ, ಪ್ರೈವೇಸಿಗೆ ಹೋಗಿ, ಲಾಸ್ಟಲ್ಲಿ ಇದಿದೆ, ಪ್ರೈವೇಸಿ ಸೆಟ್ಟಿಂಗ್ ಒಂದಿದೆ, ಲಾಸ್ಟಲ್ಲಿದೆ ಅಡ್ವಾನ್ಸ್ಡ್ ಅಂತೇಳಿ, ಅದನ್ನು ದಯವಿಟ್ಟು ಆಫ್ ಮಾಡಿಕೊಡಿ. ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಓದ್ತಾ ಇದ್ದೀರಿ ಅಂತಂದ್ರೆ, ಅಥವಾ ನಾವೇನಾದರೂ ಬೆಳೆ ಬೆಳೆಕೊಂಡು ಇವತ್ತು ಒಳ್ಳೆಯದಾಗಿ ಇಲ್ಲಿ ಕುತ್ಕೊಂಡಿದ್ವಿ ಅಂದ್ರೆ, ನಾನು ಕೂಡ ಒಂದು BCA ಮಾಸ್ಟರ್ ವಿದ್ಯಾರ್ಥಿ. ಆ ಅನೇಕ ಜನರು ಇಲ್ಲಿ ಕೆಲವರನ್ನು ಬಿಟ್ಟರೆ ಉಳಿದರೆ ಎಲ್ಲರೂ ಕೂಡ ಆ ದೇವರಾಜ ಬರದೇ ಇದ್ದಿದ್ರೆ ನಾವೆಲ್ಲರೂ ಕೂಡ ಯಾರ್ದೋ ಮನೆಯಲ್ಲಿ ಕೂಲಿ ಮಾಡಬೇಕಾಗ್ತಾಗಿತ್ತು. ಅಂತಹ ಒಂದು ಮಹಾನ್ ಚೇತನ ದೇವರಾಜ ಅರಸು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ಏನು ಅವರು ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನ, ಉಳುವವನೇ ಹೊಲದ ಒಡೆಯ ಅಂತಕ್ಕಂಥ ಒಂದು ಕ್ರಾಂತಿಕಾರಕ ನಿರ್ಧಾರವನ್ನು ತಂದಾಗ ಏನು ಅವರ ಹೆಸರಿನಲ್ಲಿ ದೇವರಾಜು ಅಂತ ಹೇಳಿದೆ, ಅನೇಕ ಜನಗಳ ಪಾಲಿಗೆ ಅವರು ದೇವರಾದರು. ಅವರು ಹುಟ್ಟಿದ್ದು ರಾಜಮನೆತನದಲ್ಲಿ, ಆದ್ದರಿಂದ ಅವರು ದೇವರಾಜ. ಅಂತಹ ಒಬ್ಬ ದೇವರಾಜ ಅರಸರು ಏನು ಎಲ್ಲ ಈ ಆಸ್ತಿ ಸಂಪತ್ತು ಏನೈತೆ ಸರ್ವರಿಗೆ ಸಮಪಾಲು ಮತ್ತು ಸರ್ವರಿಗೆ ಸಮಬಾಳ ಅಂತಕ್ಕಂಥ ರೀತಿಯಲ್ಲಿ ಕಾನೂನನ್ನು ಜಾರಿ ಮಾಡಿ ಎಲ್ಲರಿಗೂ ಕೂಡ ಇದರಲ್ಲಿ ಅಧಿಕಾರ ಇದೆ ಅಂತ ಹೇಳಿ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೂಡ ಈ ಸಮಾಜದಲ್ಲಿರ್ತಕ್ಕಂಥ ಆಸ್ತಿ, ಅವಕಾಶಗಳು, ಉದ್ಯೋಗಗಳು ಎಲ್ಲವೂ ಕೂಡ ಅವರಿಗೂ ಕೂಡ ಸಿಕ್ಕಾಗ ಮಾತ್ರ ಈ ಒಂದು ರಾಜ್ಯ ಆಗಲಿ, ದೇಶ ಆಗಲಿ ಸಂಪತ್ಭರಿತ
ಅಂದರೆ ಅವರು ಅಧಿಕಾರದ ಕೆಳಗಿಳಿದ ಸಂದರ್ಭದಲ್ಲಿ ಅವರಿಗೆ ಒಂದು ಕಾರು ಮಾತ್ರ ಇತ್ತು. ಅವರು ಜೀವನ ನಡೆಸೋಕೆ ಕೂಡ ಕಷ್ಟ ಇತ್ತು. ಆ ರೀತಿಯಾಗಿ ನಿಸ್ವಾರ್ಥ ಸೇವೆಯನ್ನು ಈ ರಾಜ್ಯಕ್ಕೆ ಅವರು ಸಲ್ಲಿಸಿದರು. ಅವರು ಸಲ್ಲಿಸಿದ ಪರಿಣಾಮವಾಗಿ ಇವತ್ತು ಇಡೀ ಕರ್ನಾಟಕ ಏನು ಅನೇಕ ವಿಚಾರಗಳಲ್ಲಿ ಮುಂದಿದೆ. ಅಂದರೆ ಈ ಎಲ್ಲಾದ ಅಸಮಾನತೆ ಹೆಚ್ಚಾದಾಗ ನಕ್ಸಲರು ಮತ್ತು ಇನ್ನಿತರ ದರೋಡೆಕೋರರು ಈ ರೀತಿಯ ಒಂದು ವಿಷಯಗಳು ಹೆಚ್ಚು ಬರ್ತವೆ. ಇವತ್ತು ಕರ್ನಾಟಕ ನಕ್ಸಲ್ ಮುಕ್ತ ಆಗಿದೆ. ಯಾಕಂದರೆ ಕೆಲವೇ ಜನರು ಚಿಕ್ಕಮಗಳೂರು ಭಾಗದಲ್ಲಿದ್ದರು, ಅವರು ಕೂಡ ಇವತ್ತು ಇದಾಗಿದ್ದಾರೆ. ಅಂದರೆ ಅದಕ್ಕೆ ಮೂಲ ಕಾರಣ ಪುರುಷ ದೇವರಾಜ ಅರಸವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ದೇವರಾಜ ಅರಸರವರ ಏನು ಕನಸುಗಳಿತ್ತು, ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಲು ಅನ್ನೋ ರೀತಿಯಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ತರೋದರ ಮೂಲಕ ಇವತ್ತು ಯಾರು ಕೂಡ ಹಸಿವಿನಿಂದ ಮಲಗಬಾರದು, ಯಾರ ಮನೆಯಲ್ಲಿ ಕೂಡ ವಿದ್ಯುತ್ ಇಲ್ಲದೆ ಇರಬಾರದು ಮತ್ತು ಮಹಿಳೆಯರು ಮುಂದೆ ಬರಬೇಕು. ಅದಕ್ಕಾಗಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಒಂದು ಬಸ್ ಪ್ರಯಾಣವನ್ನು ಅವರು ಜಾರಿ ತಂದರು, ಅನ್ನಭಾಗ್ಯವನ್ನು ಕೊಟ್ಟರು, ವಿದ್ಯಾನಿಧಿಯನ್ನು ಕೊಟ್ಟರು. ಈ ರೀತಿಯಾಗಿ ಅವರ ಹಾದಿಯಲ್ಲಿ ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಮತ್ತೊಂದು ಸಂತೋಷದ ದಿವಸ ಏನಂತಂದರೆ, ಏನು ನಮ್ಮ ಎಸ್ಸಿ ಸಮುದಾಯದ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಜಾರಿ ತಂದು ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಲು ಮಾಡಬೇಕಂತಕ್ಕಂಥ ಒಂದು 30-40 ವರ್ಷದ ಕನಸನ್ನು ನಮ್ಮ ದಿಟ್ಟ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ರಾತ್ರಿ ಅದನ್ನು ಸಚಿವ ಸಂಪುಟದ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಅದು ದೇವರಾಜ ಅರಸು ಜನ್ಮದಿನಾಚರಣೆಯ ಗಿಫ್ಟ್ ಅಂತ ನಾನು ತಿಳ್ಕೊಂಡು ಎಲ್ಲರಿಗೂ ಕರ್ನಾಟಕದಲ್ಲಿ ದಲಿತರು, SC, ST, ಬ್ಯಾಕ್ವರ್ಡ್ ಅಂಡ್ ಮೈನಾರಿಟೀಸ್ ಜನರಲ್ ಯಾರನ್ನೂ ತಾತ್ಸಾರ ಮಾಡದೆ ಬಡತನ ಮತ್ತು ಅರ್ಹತೆ ಎರಡನ್ನೇ ಅವರ ಒಂದು ಗುರಿಯಾಗಿ ಇಟ್ಕೊಂಡು ಅದನ್ನೇ ಒಂದು ಮೇಲ್ಪಂಕ್ತಿ ಇಟ್ಕೊಂಡು ಮಾಡಿದಂಥವ್ರು. ಅರ್ಹತೆ ಇದ್ದವರಿಗೆ ಕೊಟ್ಟರು ಮತ್ತು ವಿದ್ಯಾವಂತರಿಗೆ ಕೊಟ್ಟರು ಮತ್ತು ಬಡವರಿಗೆ ಕೊಟ್ಟು ಮಾಡಿದಂಥ ಕಾರ್ಯಕ್ರಮಗಳು ಅವರು ಎಲ್ಲ ಕಾರ್ಯಕ್ರಮಗಳು ನಿಮಗೆ ಗೊತ್ತು. ಬಳ್ಳಾರಿ ಜಿಲ್ಲಾಧ್ಯಕ್ಷ ವೇದಿಕೆ ಮೂಲಕ ನಾವು ಆಗಲೇ 94ರಿಂದಲೂ ಅವ್ರ ಪ್ರಚಾರವನ್ನು ಮಾಡ್ತಾ ಇದ್ವಿ, ಪಾದಯಾತ್ರೆಯನ್ನು ಮಾಡಿದ್ವಿ, ಎಲ್ಲ ಕಡೆ ಹೋಗಿ ಬಂದ್ವಿ, ಎಲ್ಲ ಆಯಿತು. ಈಗ ಅಷ್ಟೆಲ್ಲ ಆದರೂ ಕೂಡ ಅವರು ಕೋಟ್ಯಾಂತರ ಜನರಿಗೆ ಕೋಟ್ಯಾಂತರ ಎಕರೆ ಭೂಮಿಗಳನ್ನು ಕೊಟ್ಟರು. ಜೀತದಾಳ ಪದ್ಧತಿ ನಿರ್ಮೂಲ ಮಾಡಿದರು. ತಲೆ ಮೇಲೆ ಮಲ ಹೋಗ್ತಕ್ಕಂಥ ಪದ್ಧತಿಯನ್ನು ನಿರ್ಮಾಣ ಮಾಡಿದರು. ಈ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಸ್ಟೆಲ್ ಇರ್ತಕ್ಕಂಥವ್ರು ಒಂದು ದಯವಿಟ್ಟು ನೆನ್ಪು ಮಾಡ್ಕೋಬೇಕು. ಹಿಂದೆ SC, STಗಳಿಗೆ ಮಾತ್ರ ಸ್ವತಂತ್ರ ಆದ ಮೇಲೆ ಆ ಆರ್ಥಿಕ ಒಂದು ಇತಿಮಿತಿಯಲ್ಲಿ ಆಸ್ತಿಗಳಿದ್ದವು. ಹಿಂದುಳಿದ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಇರಲಿಲ್ಲ. ಅದನ್ನು ನಮ್ಮ ಮಾಜಿ ಶಾಸಕರು ಮತ್ತು ಬೀದರ್ ಜಿಲ್ಲೆಯ ನಮ್ಮ ಸಿ.ವ. ಸಾಹೇಬರು ಜಿಲ್ಲೆಯವರು ಬಿ. ನಾರಾಯಣ ಬೀದರ್ನಿಂದ ಸೈಕಲ್ ಜಾಥಾ ಮಾಡಿ ಅದನ್ನು ಅವರಿಗೆ ಮನವರಿಕೆ ಮಾಡಿದಾಗ ಹಿಂದುಳಿದ ವರ್ಗದ ಆಸ್ತಿ ಈ ಇಲಾಖೆ ಆಯಿತು. ಇದನ್ನು ನಾವು ನೆನಪಬೇಕಾಗ್ತದೆ. ಅದೇ ರೀತಿ ನಮ್ಮ ಸಿ.ವ. ಸಾಹೇಬರ ಮಾವಂದಿರು ಜಾವೀದ್ ಅಖ್ತರ್ ಸಾಹೇಬರು ಬಳ್ಳಾರಿ ಜಿಲ್ಲೆಯಲ್ಲಿದ್ದಾಗ ನಾವು ಈ ಅಲೆಮಾರಿಗಳಿಗೆ ಯಾರಿಗೆ ಅವರಿಗೆ ಮತದಾನದ ಹಕ್ಕು ಇರಲಿಲ್ಲ, ಸ್ವಂತ ಮನೆ ಇರಲಿಲ್ಲ, ಅವರ ಬಾಲಕರೆಲ್ಲರೂ ಕೂಡ ಈ ಬಾಲಕಾರ್ಮಿಕರಾಗ್ತಾ ಇದ್ರು, ಕಳ್ತನ ಸುಲ್ತನ ಇನ್ನೊಂದೇನೋ ಮಾಡಿ ಬದುಕ್ತಾ ಇದ್ರು. ಅವರೆಲ್ಲರಿಗೆ ನೆಲೆ ನೀಡಲಿಕ್ಕೆ ನಾವು ಅವರನ್ನು ವಿನಂತಿ ಮಾಡಿಕೊಂಡಾಗ 8 ಎಕರೆ 6 ಸೆಂಟ್ಸ್ ಭೂಮಿಯನ್ನು 15 ನಿಮಿಷದಲ್ಲಿ ಮಾಡಿಕೊಟ್ಟು
ಜಿಲ್ಲಾ ಮಂತ್ರಿ ಜಾವೇದ್ ಜಮೀರ್ ಅಹಮದ್ ಅವ್ರನ್ನ ಮತ್ತು ಹಿಂದುಳಿದ ವರ್ಗದ ಮಂತ್ರಿಯಾದ ಶಿವರಾಜ್ ತಂಗಡಿ ಅವ್ರನ್ನ ಮತ್ತು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದಂಥ ಬೈಟಿ ಸುರೇಶ್ ಅವ್ರನ್ನ ಹಾಗೂ ಇನ್ನಿತರ ಮುಖಂಡರನ್ನ ಮತ್ತು ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಕೇಳ್ತೀನಿ. ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಅವ್ರು ಭೂಮಿ ಕೊಟ್ಟರು ಸ್ವಾಮಿ, ನೀವೊಂದು 80-50 ಭೂಮಿ ಒಂದು ಕಡೆ ಕೊಡಿ, ದಯವಿಟ್ಟು ಕೊಡಿ. 2-2.5 ಎಕರೆಗಿಂತ ಜಾಸ್ತಿ ಕೊಡಬೇಡಿ. ಜಾಸ್ತಿ ಕೊಟ್ಟ ಕೂಡಲೇ ಅಲ್ಲಿ ಏನು ಮಾಡ್ತಾರೆ, ನಾವು ಶುರು ಮಾಡ್ತೀವಿ, ಅಲ್ಲಿ ದುರಾಸೆ ಶುರು ಆಗ್ತದೆ. ಅಲ್ಲಿ ಕಾಂಪ್ಲೆಕ್ಸ್ ಕೊಟ್ಟೋದು, ಅಂಗಡಿ ಮಾಡೋದು, ಮುಂಗಟ್ಟು ಮಾಡೋದು, ಸ್ಕೂಲ್ ಮಾಡೋದು, ಅದೆಲ್ಲ ಸರ್ಕಾರ ಮಾಡ್ತದೆ. ನಾವು ಅದನ್ನು ಮಾಡಿಬಿಟ್ಟು ಅದನ್ನು ಅಲ್ಲಿ ಜಗಳ ಯಾವಾಗ ಆದಾಯ ಬರ್ತದೆ, ಆದಾಯ ಬಂದ ಕೂಡಲೇ ಜಗಳ ಶುರು ಆಗ್ತದೆ. ಹಿಂಗೆಲ್ಲ ಆಗ್ತದೆ, ಸಂಘ ಒಡೆದೋಗ್ತವೆ, ಒಗ್ಗಟ್ಟು ಒಡೆದೋಗ್ತದೆ ಸಮಾಜದಲ್ಲಿ. ಈ ಎಲ್ಲ ಹಿಂದುಳಿದವರಿಗೆ ಮಾಡಬೇಕು ಅಂತಂದೇಳಿ ನಾವೀಗಾಗಲೇ 2013ರಲ್ಲಿ ಮಾಡಿದ್ವಿ. ಪುಣ್ಯಾತ್ಮರೊಬ್ರು ಇಲ್ಲಿ ಜಿಲ್ಲಾ ಮಂತ್ರಿ ಇದ್ರು, ಕಲ್ಲು ಹಾಕಿಬಿಟ್ಟು ಆಗಿದೆ ಅಂತ ಹೇಳಿದ್ರು. ಆ ರಾಮರಾವ್ ಇವರು ಯಾರಪ್ಪ ಒಬ್ಬ DC ಇದ್ರು, ಭಾಳ ಒಳ್ಳೆಯದಿದ್ರು, ಭಾಳ ಮುಂದ್ಕೊಂಡ್ರು ಅವರು. ಸರ್ ನೀವು ಭಾಳ ಒಳ್ಳೇದು ಮಾಡಿದ್ರಿ, ಯಾರೋ ಒಬ್ರು ಚುಚ್ಚಿಬಿಟ್ರೆ ಇಲ್ಲಿ ಚುಚ್ಚಿ ಹಾಳು ಮಾಡಿಬಿಟ್ರು, ಅವ್ರಿಗೆ ಹೆಸರು ಬರ್ತದೆ, ಇವ್ರಿಗೆ ಹೆಸರು ಬರ್ತದೆ ಅಂತ ದಯವಿಟ್ಟು ಆ ಮಾಡೋಕ್ಕಾಗಿಲ್ಲ ಸಾರಿ ಅಂತಂದ್ರು. ಆಮೇಲೆ ಮುಖ್ಯಮಂತ್ರಿಗಳಿಗೆಲ್ಲ ಹೇಳಿದ್ರು, ಈಗ ಕಾನೂನು ಏನೇನು ಬಂದಿದೆ ಸಾಹೇಬ್ರೆ, ಜಿಲ್ಲಾಧಿಕಾರಿಗಳೇ, ಅದು ಈಗ ಭೂಮಿ ಸಿಟಿಯಲ್ಲಿ ಕೊಡೋದಿಲ್ಲ, ಹೊರಗೆ ಕೊಡ್ತು ಅಂತ. ಹೊರಗೆ ಕೊಟ್ಟರೆ ಏನು ಪ್ರಯೋಜನ? ಹೊರಗೆ ಕೊಡೋದಾದ್ರೆ ನಾನೇ ಕೊಡ್ತೀನಿ ಭೂಮಿ, 2.5 ಎಕರೆ ನನ್ನ ಭೂಮಿ ಕೊಡ್ತೀನಿ, ಕಲ್ಲಿ ಕೊಡ್ತೇನೆ. ಹೊರಗೆ ಮಾಡೋದ್ರಿಂದ ಸಮಾಜ ಒಂದಾಗೋದಿಲ್ಲ, ಎಲ್ಲರೂ ಒಂದು ಕಡೆ ಸೇರೋದಿಲ್ಲ. ದಯವಿಟ್ಟು ಇಲಾಖೆ ಮೂಲಕ ಮೊನ್ನೆ ನಾವು ಮತ್ತು ಜಲನವರು ಹಾಗೂ AC ಸಾಹೇಬರು ನೋಡಿ ಬಂದಿದ್ದೀವಿ. ದಯವಿಟ್ಟು ಅವರು ಇಲ್ಲಿ ಅವ್ರು ಸ್ಕೆಚ್ ಹಾಕಿದ್ದೀವಿ. 9 ಸಮಾಜಗಳಿಗೆ ಅವು ಯಾರ್ಯಾರಿಗೆ ಇಲ್ಲಿವರೆಗೆ ಸರ್ಕಾರಿ ಪ್ರಯೋಜನ ತಗೊಂಡಿಲ್ಲ, ಸಂಘಕ್ಕಾಗಿ ಸರ್ಕಾರದವರಿಂದ ಯಾವ ಪ್ರಯೋಜನ ತಗೊಳ್ಳಾರ್ದಂತ ಈ 9 ಮಂದಿಯನ್ನು ಗುರುತಿಸಿದ್ದೀವಿ. ಅವ್ರಿಗೆ ಕೊಡ್ರಿ. ಆ ಜಲಾಲಪ್ಪನವರು ಮತ್ತು ನಾವು ADC ಅವರು ಜಿಲ್ಲಾಧಿಕಾರಿಗಳ ಹತ್ರ ಸಪರೇಟ್ ಆಗಿ ಮಾತಾಡ್ತೀವಿ. ದಯವಿಟ್ಟು ಸಹಾಯ ಮಾಡಿ ಅವರಿಗೆ ಒಂದು ಕಡೆ ಸಿದ್ದರಾಮಯ್ಯ ಸಾಮಾಜಿಕ ಸಮುಚ್ಚಯ ಅಂತ ಹೆಸರಿಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕಂತ ಈ ವೇದಿಕೆ ಮೂಲಕ ನಿಮ್ಮೆಲ್ಲರ ಒಂದು ಹಾಜರಿಯಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ಇಲ್ಲಿಯವರೆಗೆ ಯಾವ ಸಂಘ ಸಂಸ್ಥೆಗಳಿಗೆ ಸಂಘದ ಕಟ್ಟಡ ಕೊಡ್ಲಿಕ್ಕೆ ಅನುಕೂಲ ಆಗಿಲ್ಲ, ಅವರೆಲ್ಲರಿಗೂ ಕೂಡ 2.5 ಎಕರೆ ಕೊಡ್ರಿ. ಯಾರು ಕೇಳೋದಿಲ್ಲ ನಾವು. ಎಷ್ಟೋ ಇಲ್ಲಿ 100 ಎಕರೆ ಬಿದ್ದುಬಿಟ್ಟೆ, ಖಾಲಿ ಬಿದ್ದಿದೆ ಹೊಸಪೇಟೆ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಚಿಕ್ಕ ಒಂದು ಸೀರುಂಡೆ ಯಾರಲ್ಲಿ ಹೋಗ್ತಾನೆ ಹಾಗೆ ಜಾಗ ಹಿಡ್ಕೊಂತ ನಾವು ಆಗಿರ್ತದೆ. ದಯವಿಟ್ಟು ಎಲ್ಲ ಸಮಾಜಗಳ ಪರವಾಗಿ ನೊಂದ ಸಮಾಜಗಳು ಆರ್ಗನೈಸೇಷನ್ಸ್ ಬಗ್ಗೆ ವಿನಂತಿ ಮಾಡ್ತೀನಿ. ದಯವಿಟ್ಟು ಅವ್ರಿಗೆ ಕೊಡ್ರಿ. ನಮ್ಗೆ ಇನ್ನೇನು ಕೊಡಬೇಡಿ, ನನಗೂ ಯಾವ ಅಧಿಕಾರ ಕೊಡಬೇಡ್ರಿ. ನಾನು ಇಡೀ 2 ಜಿಲ್ಲೆಯಲ್ಲಿ ಸೀನಿಯರ್ ಆದ ನಾನು ದೇವರಾಣಿ ಕೇಳಲ್ಲ, ನೀವು ಕೊಟ್ಟರೆ